ಹಿಂದೂ ಧರ್ಮದಲ್ಲಿ ಪೂತನಿಯೊಬ್ಬ ರಾಕ್ಷಸಿ ನವಜಾತ ಶಿಶುಗಳನ್ನು ಅಂದರೆ ಆಗ ತಾನೇ ಹುಟ್ಟಿರುವ ಮಗುವನ್ನು ಕೊಲ್ಲುವುದೇ ಇವಳ ಕೆಲಸವಾಗಿತ್ತು. ಹಿಂದಿನ ನನ್ನ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಕಂಸನಿಂದ ಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗದೇ ಇದ್ದಾಗ ಅವನು ಈ ಪೂತನಿ ಎನ್ನುವ ರಾಕ್ಷಸಿಯನ್ನು ಕರೆಸುತ್ತಾನೆ. ಪೂತನಿಯೊಬ್ಬಳು ಮಾಯಾವಿ ರಾಕ್ಷಸಿ. ಈಕೆ ಕ್ಷಣ ಮಾತ್ರದಲ್ಲಿ ತನ್ನನ್ನು ತಾನು ಕಿರಿಯಳಾಗಿ, ಹಿರಿಯಳಾಗಿ, ಚಿಕ್ಕವಳಾಗಿ, ದೊಡ್ಡವಳಾಗಿ, ಸುಂದರಿಯಾಗಿ, ಕುರುಪಿಯಾಗಿ ಹೇಗೆ ಬೇಕಾದರೂ ಹಾಗೆ ಬದಲಾಗುವಂತಹ ಮಾಯಾವಿ ರಾಕ್ಷಸಿ. ಕಂಸನು ಈ ಹಿಂದೆ 10 ದಿನದೊಳಗೆ ಜನಿಸಿದ ನವಜಾತ ಶಿಶುವನ್ನು ಕೊಲ್ಲಲು ಆದೇಶವನ್ನು ನೀಡಿದಾಗ ಪೂತನಿ ತನ್ನ ರಾಕ್ಷಸಿ ರೂಪದಿಂದ ಸುಂದರ ಯುವತಿಯ ರೂಪದಲ್ಲಿ ಕಂಸನ ಮಾತಿನಂತೆ ಕೃಷ್ಣನನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಅಲ್ಲೊಂದು ಹಳ್ಳಿಯಲ್ಲಿ ಎಲ್ಲರೂ ಯಶೋಧ ಹಾಗೂ ನಂದನ ಮಗುವಿನ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಆ ಪುಟ್ಟ ಕೃಷ್ಣನ ದೈವಿಕ ಕಳೆ ಎಲ್ಲರನ್ನೂ ಮಾತನಾಡುವಂತೆ ಮಾಡುತ್ತಿರುತ್ತದೆ. ಇದನ್ನು ತಿಳಿದ ಪೂತನಿ ಇದು ಕೃಷ್ಣನೇ ಎಂದು ಯಶೋಧಳ ಮನೆಗೆ ಬರುತ್ತಾಳೆ. ಅವಳು ಕೃಷ್ಣನಿಗೆ ವಿಷಪೂರಿತ ಎದೆ ಹಾಲನ್ನು ಉಣಿಸಿ ಕೊಲ್ಲಲು ನಿರ್ಧರಿಸಿರುತ್ತಾಳೆ. ಅದು ಹೇಗೋ ಯಶೋಧ ಬಳಿ ಅನುಮತಿ ಪಡೆದು ಕೃಷ್ಣನಿಗೆ ಹಾಲುಣಿಸಲು ಹಿತ್ತಳಿಗೆ ರಾಕ್ಷಸಿ ಕೃಷ್ಣನನ್ನು ಎತ್ತಿಕೊಂಡು ಬಂದಳು. ಯಶೋಧ ಕೂಡ ಪೂತನಿ ರಾಕ್ಷಸಿಯ ರೂಪಕ್ಕೆ ಮರುಳಾಗಿದ್ದಳು. ಕೃಷ್ಣನಿಗೆ ಹಾಲುಣಿಸಲು ಒಪ್ಪಿದಳು. ಇತ್ತ ರಾಕ್ಷಸಿ ಹಿತ್ತಲಿಗೆ ಬಂದು ಹಾಲುಣಿಸಲು ಮುಂದಾದಾಗ ಸಾಕ್ಷಾತ್ ವಿಷ್ಣು ರೂಪವಾದ ಪುಟ್ಟ ಕೃಷ್ಣನಿಗೆ ಹಾಲುಣಿಸುತ್ತಿರುವುದು ರಾಕ್ಷಸಿ ಎಂದು ಮೊದಲೇ ತಿಳಿದಿತ್ತು. ಹಾಲು ಕುಡಿಯಲು ಪ್ರಾರಂಭಿಸಿದ ಕೃಷ್ಣ ಪೂತನಿಗೆ ನೋವಿನ ಚೀರಾಟವಾಯಿತು. ಪೂತನಿಗೆ ಇದು ಸಾಮಾನ್ಯ ಮಗುವಲ್ಲ ಎಂದು ತಿಳಿಯಿತು. ಮಗುವನ್ನು ದೂರ ತಳ್ಳಲು ಪ್ರಯತ್ನಿಸಿದಳು. ಆದರೆ ಕೃಷ್ಣನು ಪೂತನಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ರಾಕ್ಷಸಿಗೆ ಆ ಪುಟ್ಟ ಮಗುವನ್ನು ತಳ್ಳಲು ಸಾಧ್ಯವಾಗದಷ್ಟು ಗಟ್ಟಿಯಾಗಿ. ಅವಳು ತನ್ನ ಮೊದಲಿನ ರೂಪಕ್ಕೆ, ದೈತ್ಯಾಕಾರಕ್ಕೆ, ಅವಳ ನಿಜ ರೂಪಕ್ಕೆ ಬಂದಳು. ಮಗುವನ್ನು ಹೆದರಿಸಲು ಗಾಳಿಯಲ್ಲಿ ಹಾರಲು ಪ್ರಾರಂಭಿಸಿದಳು. ಆದರೆ ಅದೆಲ್ಲವೂ ವ್ಯರ್ಥವಾಯಿತು. ಕೃಷ್ಣನ ಪ್ರಾಣ ತೆಗೆಯಲು ಬಂದ ಪೂತನಿಯ ಪ್ರಾಣವನ್ನೇ ಕಳೆದುಕೊಂಡು ನೆಲಕ್ಕೆ ಬಿದ್ದಳು. ರಾಕ್ಷಸಿಯ ಕಿರುಚಾಟಕ್ಕೆ ಊರಿನ ಜನರೆಲ್ಲ ಬಂದರು. ಯಶೋಧಳ ಹಾಗೂ ನಂದನ ಮುಖದಲ್ಲಿ ಗಾಬರಿ ಹಾಗೂ ಭಯ ತುಂಬಿಕೊಂಡಿತ್ತು. ಯಶೋಧಳಿಗೆ ತನ್ನ ಮಗುವಿಗೆ ಏನಾಯಿತೋ ಅನ್ನೋ ನೋವಿನಲ್ಲಿ ಬಂದು ನೋಡಿದಾಗ ಪುಟ್ಟ ಕೃಷ್ಣನು ರಾಕ್ಷಸಿಯ ಮೈ ಮೇಲೆ ನಗುತ್ತಾ ಕುಳಿತಿದ್ದ. ನಾನು ಮೇಘನಾ. ನನ್ನ ವೀಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.